ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀರಲ್ಲಿ ಅತಿ ಹೆಚ್ಚು ಬಲಶಾಲಿ ಮೊಸಳೆ. ಅದನ್ನು ನೀರಲ್ಲೇ ಎದುರಿಸೋ ಧೈರ್ಯ ಒಂದು ಎರಡು ಪ್ರಾಣಿಗಳಿಗೆ ಅಷ್ಟೇ ಇದೆ. ಹಿಪ್ಪೋಗಳು ಮೊಸಳೆಗಳನ್ನು ಬೆದರಿಸತ್ವೆ. ಸಿಂಹಗಳು ಕೆಲವೊಮ್ಮೆ ಮೊಸಳೆ ಹತ್ತಿರ ಬಾರದ ಹಾಗೆ ಘರ್ಜಿಸತ್ವೆ. ಆದರೆ ಅಲ್ಲೊಬ್ಬ ಬೇಟೆಗಾರ ಇದ್ದಾನೆ. ಅವನು ನೀರಿಗೆ ನುಗ್ಗಿ ಮೊಸಳೆಗಳನ್ನು ಹೊತ್ತು ತರ್ತಾನೆ. ಬಲಶಾಲಿಯ ಜಾಗಕ್ಕೆ ನುಗ್ಗಿ ಅಲ್ಲೇ ಅವನ ಬೇಟೆ ಆಡೋದಿದೆಯಲ್ಲ, ಅದು ನಿಜಕ್ಕೂ ಸುಲಭದ ಮಾತಲ್ಲ. ಹಾಗಾದ್ರೆ ಯಾರು ಆ ರಣ ಬೇಟೆಗಾರ? ಅವನ ಶಕ್ತಿ ಎಂಥದ್ದು? ಆ ಜೀವಿಯ ವಿಶೇಷಗಳೇನು? ಗೆಳೆಯರೆ, ನೀರಲ್ಲಿ ಮೊಸಳೆಗಳನ್ನು ಬೇಟೆಯಾಡೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಹಾಗೇನೆ ಬೇಟೆ ಆಡಿದ ಮೊಸಳೆಯನ್ನ ಹೊತ್ತು ತಂದು ಅದನ್ನ ಭಕ್ಷಿಸೋದು ಅಂದ್ರೆ ಅದಕ್ಕೆ ವಿಪರೀತ ಶಕ್ತಿ ಬೇಕು. ಅಂಥ ಎದೆಗಾರಿಕೆಯನ್ನ ಜಗತ್ತಿನ ಕೆಲವು ಪ್ರಾಣಿಗಳು ಮಾತ್ರ ತೋರುತ್ತವೆ. ನಮ್ಮ ರಾಜಸ್ಥಾನದ ರಣತಂಬೂರ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಮಚಲಿ ಅನ್ನೋ ಹೆಣ್ಣು ಹುಲಿ ಇತ್ತು. ಅದಕ್ಕೆ ಮತ್ತೊಂದು ಹೆಸರೇ ಕ್ರಾಕೊಡೈಲ್ ಕಿಲ್ಲರ್ ಅಂತ. ಅಂದ್ರೆ ಈ ಮಚಲಿ ಅನ್ನೋ ಹುಲಿ ಮೊಸಳೆಗಳನ್ನ ಕೊಂದು ಹಾಕ್ತಾ ಇತ್ತು. ಅದೇ ಅದರ ಮೊಮ್ಮಗಳು ಇತ್ತೀಚೆಗಷ್ಟೇ ಕ್ಯಾನ್ಸರ್ಗೆ ಬಲಿಯಾದ ಹುಲಿ ರಾಣಿ ಟೈಗ್ರಸ್ T84 ಕೂಡ ಮೊಸಳೆಯ ಜೊತೆ ಕಾದಾಡಿ ಫೇಮಸ್ ಆಗಿತ್ತು. ನಮ್ಮಲ್ಲಿ ಹೀಗೆ ಮೊಸಳೆಗಳನ್ನ ಬೇಟೆಯಾಡೋ ಪ್ರಾಣಿಗಳ ಸಂಖ್ಯೆ ತುಂಬಾ ಕಡಿಮೆ. ಆದ್ರೆ ಆ ಕಾಡಲ್ಲಿ ಹಾಗಲ್ಲ. ಅಲ್ಲಿ ಪ್ರಕೃತಿ ತನ್ನನ್ನು ತಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಬೇಕಾದ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ. ಅಂದಹಾಗೆ ಆ ಕಾಡುಗಳಿರೋದು ಭಾರತದಲ್ಲ, ಬದಲಾಗಿ ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾಗಳಲ್ಲಿ. ಗೆಳೆಯರೆ, ಮಧ್ಯ ಅಮೆರಿಕ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಲ್ಯಾಟಿನ್ ಅಮೆರಿಕಾ ದೇಶಗಳು. ಇಲ್ಲಿ ಮೆಕ್ಸಿಕೋ ಇದೆ, ಪನಾಮಾ ಇದೆ, ನಿಕರಾಗುವಾ, ಗ್ವಾಟೆಮಾಲಾ, ಹಾಂಡರಸ್, ಕೋಸ್ಟರಿಕಾ, ಕ್ಯೂಬಾ ಸೇರಿದ ಹಾಗೆ ಸಾಕಷ್ಟು ದೇಶಗಳಿವೆ. ಹಾಗೇನೆ ದಕ್ಷಿಣ ಅಮೆರಿಕಾದಲ್ಲಿ ಬ್ರೆಜಿಲ್, ಗಯಾನಾ, ಸುರಿನಾಮ್, ಕೊಲಂಬಿಯಾ, ವೆನೆಜುಯೆಲಾ, ಈಕ್ವೆಡಾರ್, ಪೆರುವಿನಂತಹ ದೇಶಗಳಲ್ಲಿ ಈ ರೀತಿಯ ಕಾಡನ್ನು ನೋಡೋದಕ್ಕೆ ಸಿಗುತ್ತೆ. ಹಾಗೂ ಅಲ್ಲಿನ ಕ್ರಾಕೊಡೈಲ್ ಹಂಟರ್ ಆಗಿ ನಮಗೆ ಕಾಣಸಿಗೋದು ಜಗತ್ತಲ್ಲೇ ಬೆಕ್ಕಿನ ಪ್ರಭೇದದ ಮೂರನೇ ಅತಿ ದೊಡ್ಡ ಜೀವಿ ಅಂತ ಕರೆಸಿಕೊಳ್ಳುವ ಜಾಗ್ವಾರ್. ಈ ಜಾಗ್ವಾರ್ ಅನ್ನ ನೋಡಿದ್ರೆ ನಮ್ಮೂರಿನ ಚಿರತೆನೋ ಆಫ್ರಿಕಾದ ಚೀತಾನೋ ನಿಮಗೆ ನೆನಪಾಗಬಹುದು. ಆದ್ರೆ ಇದು ಅವೆರಡಕ್ಕಿಂತಲೂ ಭಿನ್ನ. ಯಾಕೆಂದ್ರೆ ಇದು ಚೀತಾ ಮತ್ತು ಚಿರತೆಗಳಿಗಿಂತಲೂ ದೊಡ್ಡದಾಗಿರುತ್ತೆ. ಇದರ ತೂಕ 148 kgಯವರೆಗಿರುತ್ತೆ. ಈ ಜಾಗ್ವಾರ್ಗಳು 6 ಅಡಿ ಉದ್ದ ಬೆಳೆಯುತ್ತವೆ. ಇನ್ನು ಇದರ ಮೈ ಮೇಲಿರುವ ಗುರುತುಗಳು ಚಿರತೆಗಿಂತಲೂ ಭಿನ್ನವಾಗಿ ಕಾಣಿಸ್ಕೊಳ್ಳುತ್ತವೆ. ಗೆಳೆಯರೆ, ನಮ್ಮಲ್ಲಿ ಕಂಡುಬರುವ ಚಿರತೆಗಳು 30ರಿಂದ 60 kgಯವರೆಗೆ ತೂಕವನ್ನು ಹೊಂದಿರುತ್ತವೆ. ಹಾಗೇನೆ ಇವು ಕೂಡ 6 ಅಡಿಗಳಷ್ಟು ಉದ್ದ ಬೆಳೆಯುತ್ತವೆ. ಇಲ್ಲಿ ಚಿರತೆಯ ಬಾಲವನ್ನೂ ಸೇರಿಸಿಕೊಂಡಂತೆ ಅವುಗಳ ಉದ್ದವನ್ನ ಲೆಕ್ಕ ಹಾಕ್ತಾರೆ. ಕೆಲ ಚಿರತೆಗಳು ಇನ್ನೂ ದೊಡ್ಡದಾಗಿ ಕೂಡ ಕಾಣಿಸ್ಕೊಳ್ತವೆ. ಹಾಗೆ ನೋಡಿದ್ರೆ ಈ ಚಿರತೆ ಮತ್ತು ಜಾಗ್ವಾರ್ಗಳ ನಡುವೆ ಪೂಮಾ ಬೆಕ್ಕುಗಳು ಕೂಡ ಕಾಣಿಸುತ್ತವೆ. ಅವು ಜಾಗ್ವಾರ್ಗಿಂತಲೂ ಚಿಕ್ಕವು, ಚಿರತೆಗಿಂತಲೂ ದೊಡ್ಡದಾಗಿರುತ್ತವೆ. ಇನ್ನು ಈ ಚಿರತೆಗಳು ಏಷ್ಯಾ ಹಾಗೂ ಆಫ್ರಿಕಾದಲ್ಲಿ ಕಂಡು ಬಂದ್ರೆ ಜಾಗ್ವಾರ್ಗಳ ಆವಾಸ ಮಾತ್ರ ಅಮೆರಿಕ. ಹಾಗೆ ನೋಡಿದ್ರೆ ಅವು ಕೂಡ ಅಮೆರಿಕದ ಮೂಲ ಪ್ರಾಣಿಗಳೇನಲ್ಲ. ಜಾಗ್ವಾರ್ಗಳ ಮೂಲ ಏಷ್ಯಾನೆ. ಆದ್ರೆ ಹಿಮಯುಗದ ಸಮಯದಲ್ಲಿ ಬೇರಿಂಗ್ ಜಲಸಂಧಿಯಲ್ಲಿ ಹಿಮ ಕೂತ ನಂತರ ಈ ಪ್ರಾಣಿಗಳೆಲ್ಲ ಕೂಡ ಇಲ್ಲಿಂದ ಅಮೆರಿಕಾಗೆ ವಲಸೆ ಹೋದವು. ಆ ಬಳಿಕ ಅವು ಅಮೆರಿಕದ ವಾಯುವ್ಯ ಭಾಗ ಸೇರಿದ ಹಾಗೆ ದಕ್ಷಿಣ ಅಮೆರಿಕ ಖಂಡದ ಅಮೆಜಾನ್ ಕಾಡುಗಳನ್ನ ಸೇರ್ಕೊಂಡು ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ವು. ಅಲ್ಲೇ ಸಂತಾನಾಭಿವೃದ್ಧಿ ಮಾಡಿಕೊಂಡ್ವು. ಕಾಲಕ್ರಮೇಣ ಅವುಗಳಲ್ಲಿ ಒಂದಷ್ಟು ಬದಲಾವಣೆಯೂ ಆಯಿತು. ಹೇಗೆ ಆಫ್ರಿಕಾದಿಂದ ಹೋದ ಮನುಷ್ಯ ಅಮೆರಿಕ ಸೇರಿದ ನಂತರ ಅಲ್ಲಿನ ಹವಾಮಾನಕ್ಕೆ ತಕ್ಕ ಒಂದಷ್ಟು ದೈಹಿಕ ಬದಲಾವಣೆಗಳಿಗೆ ಈಡಾದ್ನೋ, ಹಾಗೆ ಅಲ್ಲಿನ ಹವಾಮಾನ ಈ ಪ್ರಾಣಿಗಳಲ್ಲಿ ಕೂಡ ಒಂದಷ್ಟು ಬದಲಾವಣೆಗೆ ಕಾರಣ ಆಯಿತು. ಚಿರತೆಗಳ ಥರ ಇದ್ದ ಪ್ರಾಣಿಗಳು ಜಾಗ್ವಾರ್ಗಳಾಗಿ ಬದಲಾದವು. ಅಲ್ಲಿನ ಪರಿಸ್ಥಿತಿಗೆ ಒಗ್ಗಿಕೊಳ್ತಾ ಇವು ಚೀತಾ, ಚಿರತೆ ಹಾಗೂ ಪೂಮಾ ಕ್ಯಾಟ್ಗಳಿಗಿಂತ ಶಕ್ತಿಶಾಲಿ ಅನ್ನಿಸ್ಕೊಂಡ್ವು. ಇನ್ನು ಇವುಗಳ ದಾಳಿಯ ಸ್ಟೈಲ್ ಕೂಡ ತುಂಬಾನೇ ವಿಭಿನ್ನವಾಗಿರುತ್ತೆ. ಯಾಕೆಂದ್ರೆ ಈ ಜಾಗ್ವಾರ್ಗಳು ನೀರಲ್ಲಿನ ಮೊಸಳೆಯನ್ನೇ ಬೇಟೆಯಾಡಿ ಬಿಡುತ್ತವೆ. ಆ ಕುರಿತಾದ ಚಿಕ್ಕ ವಿಡಿಯೋ ಇಲ್ಲಿದೆ, ಒಂದ್ಸರಿ ಕಣ್ತುಂಬಿಕೊಂಡು ಬಿಡಿ. ಗೆಳೆಯರೆ, ಮೊಸಳೆಗಳು ನೀರಲ್ಲಿ ತುಂಬಾನೇ ಶಕ್ತಿಶಾಲಿಯಾಗಿರುತ್ತವೆ. ಅವು ತಮಗಿಂತ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ತಿಂದು ಮುಗಿಸುತ್ತವೆ. ಒಮ್ಮೆ ನೀರಲ್ಲಿ ಮೊಸಳೆಯ ಬಾಯಿಗೆ ಸಿಕ್ಕಿದ್ರೆ ಯಾವ ಪ್ರಾಣಿಯೂ ಜೀವಂತವಾಗಿ ಹೊರಬರೋದು ತುಂಬಾನೇ ಕಷ್ಟ. ಯಾಕೆಂದ್ರೆ ಮೊಸಳೆಯ ಬೈಟ್ ಪವರ್ ತುಂಬಾನೇ ಹೆಚ್ಚಿರುತ್ತೆ. ಮೊಸಳೆಗೆ ಬಾಯಿ ತೆರೆಯೋದು ತುಂಬಾ ಕಷ್ಟ. ಒಂದ್ಸರಿ ಮನುಷ್ಯ ಅದರ ಬಾಯನ್ನ ಬಿಗಿಯಾಗಿ ಅದಮಿಟ್ಟುಕೊಂಡು ಬಿಟ್ರೆ ಅದನ್ನ ತೆರೆಯೋದಕ್ಕೆ ಅದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆದ್ರೆ ಒಂದು ಸರಿ ಮೊಸಳೆ ಬಾಯಿ ತೆರೆದು ಕಚ್ಚಿಬಿಡ್ತು ಅಂತ ಇಟ್ಕೊಳ್ಳಿ, ಅದರ ಬೈಟ್ ಸುಮಾರು 3700 PSI ನಷ್ಟಿರುತ್ತೆ. ನಾವು ಮನುಷ್ಯರು ಬಲವಾಗಿ ಕಚ್ಚಿದ್ರೆ 150 PSI ನಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ. ಅದೇ ಮೊಸಳೆಯಲ್ಲಿ ಆ ಶಕ್ತಿ ನಮಗಿಂತ ಸುಮಾರು 20ರಿಂದ 25 ಪಟ್ಟು ಹೆಚ್ಚಿರುತ್ತೆ. ನಿಮಗೆ ಗೊತ್ತಿರಲಿ, ಹುಲಿಯ
ಬೈಟ್ ಪವರ್ 1000 PSIಗಳು. ಅಂದ್ರೆ ಹುಲಿಗಿಂತ 4 ಪಟ್ಟು ಶಕ್ತಿ ಮೊಸಳೆಗಿರುತ್ತೆ. ಅಂಥ ಮೊಸಳೆಯನ್ನ ನೀರಲ್ಲಿ ಧುಮುಕಿ ಬೇಟೆಯಾಡೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಆದ್ರೆ ಜಾಗ್ವರ್ಗಳು ಆ ಕೆಲಸವನ್ನ ಮಾಡುತ್ತವೆ. ಹಾಗೇನೆ ಈ ಜಾಗ್ವರ್ಗಳಿಗೆ ಸೇಫ್ ಹೆವನ್ ಆಗಿ ಉಳ್ಕೊಂಡಿರೋದು ಕೂಡ ಇದೇ ಅಮೆಜಾನ್ ಕಾಡುಗಳೇ. ಗೆಳೆಯರೆ, ಇಲ್ಲಿ ಅಮೆಜಾನ್ ಬಗ್ಗೆ ಕೂಡ ನಿಮಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಅಮೆಜಾನ್ ಕಾಡುಗಳನ್ನ ವಿಶ್ವದ ಶ್ವಾಸಕೋಶ ಅಂತ ಕರೀತಾರೆ. ದಕ್ಷಿಣ ಅಮೆರಿಕಾದ ಕೊಲಂಬಿಯಾ, ವೆನೆಜುವೆಲಾ, ಈಕ್ವೆಡಾರ್, ಗಯಾನಾ, ಫ್ರೆಂಚ್ ಗಯಾನಾ, ಸುರಿನಾಮ್, ಬೊಲಿವಿಯಾ ಹಾಗೂ ಬ್ರೆಜಿಲ್ನಲ್ಲಿ ಹರಡಿಕೊಂಡಿರುವ ಈ ಅಮೆಜಾನ್ ಪ್ರದೇಶ ಸುಮಾರು 70 ಲಕ್ಷ ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಅದರಲ್ಲಿ 55 ಲಕ್ಷ ಚದರ ಕಿಲೋಮೀಟರ್ನಷ್ಟು ಅಮೆಜಾನ್ ಮಳೆ ಕಾಡೆ ಆವರಿಸಿದೆ. ಗೆಳೆಯರೆ, 55 ಲಕ್ಷ ಚದರ ಕಿಲೋಮೀಟರ್ ಅಂದ್ರೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಮ್ಯಾನ್ಮಾರ್ಗಳನ್ನ ಒಟ್ಟುಗೂಡಿಸಿದ್ರೆ ಎಷ್ಟು ಭೂಪ್ರದೇಶ ಆಗುತ್ತೋ ಅಷ್ಟು ದೊಡ್ಡ ಪ್ರದೇಶದಲ್ಲಿ ಅಮೆಜಾನ್ ಮಳೆ ಕಾಡು ಆವರಿಸಿಕೊಂಡಿದೆ. ಇಂಥ ಅಮೆಜಾನ್ ಕಾಡು ಹೆಚ್ಚಾಗಿರೋದು ಬ್ರೆಜಿಲ್ ಅಲ್ಲಿ. ಸೊ ಜಾಗ್ವರ್ಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಉಳ್ಕೊಂಡಿರೋದು ಇದೇ ಬ್ರೆಜಿಲ್ ಅಲ್ಲಿ. ನೀವಿಲ್ಲಿ ಒಂದು ಮ್ಯಾಪ್ ಅನ್ನು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಗಾಢ ಕೆಂಪು ಬಣ್ಣದಲ್ಲಿರೋದು ಈಗ ಜಾಗ್ವರ್ಗಳನ್ನ ಉಳಿಸ್ಕೊಂಡಿರೋ ಪ್ರದೇಶ. ಹಾಗೇನೆ ತಿಳಿಗೆಂಪು ಬಣ್ಣದಲ್ಲಿರೋದು ಜಾಗ್ವರ್ಗಳು ಈ ಹಿಂದಿದ್ದಂತಹ ಪ್ರದೇಶ. ಅಂದ್ರೆ ಮನುಷ್ಯನ ದುರಾಸೆಗೆ ಜಾಗ್ವರ್ಗಳು ಕೂಡ ತಮ್ಮ ಆವಾಸವನ್ನ ಕಳ್ಕೊಳ್ತಾ ಇವೆ. ಅಷ್ಟೇ ಅಲ್ಲದೆ ಮೊನ್ನೆ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಹಸುನ ತಿಂತು ಅನ್ನೋ ಕಾರಣಕ್ಕೆ ಹುಲಿ ಹಾಗೂ ಅದರ ಮರಿಗಳಿಗೆ ಅದೇ ಸತ್ತ ಹಸುವಿನ ಮಾಂಸದಲ್ಲೇ ವಿಷ ಇಟ್ಟು ಕೊಂದ್ರಲ್ಲ, ಅದೇ ತರದ ಘಟನೆಗಳು ದಕ್ಷಿಣ ಮತ್ತು ಲ್ಯಾಟಿನ್ ಅಮೆರಿಕಾದ ದೇಶದಲ್ಲಿ ಕೂಡ ಆಗಾಗ ನಡೀತಾ ಇರುತ್ತವೆ. ಇನ್ನು 20ನೇ ಶತಮಾನದಲ್ಲಿ ಈ ಜಾಗ್ವರ್ಗಳಿದ್ದ ವ್ಯಾಪ್ತಿ 1,90,00,000 ಚದರ ಕಿಲೋಮೀಟರ್ನಷ್ಟಿತ್ತು. ಆದ್ರೆ 21ನೇ ಶತಮಾನದ ಹೊತ್ತಿಗೆ ಅದು 87 ಲಕ್ಷ ಚದರ ಕಿಲೋಮೀಟರ್ಗೆ ಬಂದು ನಿಂತಿದೆ. ಅದರಲ್ಲೂ ಉತ್ತರ ಬ್ರೆಜಿಲ್, ಅರ್ಜೆಂಟೀನಾದ ದಕ್ಷಿಣ ಭಾಗ, ಮೆಕ್ಸಿಕೋದ ಉತ್ತರ ಭಾಗ ಮತ್ತು ಅಮೆರಿಕಾದ ದಕ್ಷಿಣ ಭಾಗದಲ್ಲಿ ಯಥೇಚ್ಛವಾಗಿ ಕಾಡು ನಾಶ ಆಗಿರೋದನ್ನ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉರುಗ್ವೆ ಹಾಗೂ ಎಲ್ ಸಾಲ್ವಡಾರ್ನಿಂದ ಈಗಾಗಲೇ ಜಾಗ್ವರ್ಗಳು ಕಣ್ಮರೆಯಾಗಿವೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗೆ ಪನಾಮಾದಲ್ಲಿ 1998ರಿಂದ 2014 ನಡುವೆ ಸರಿಸುಮಾರು 230 ಜಾಗ್ವರ್ಗಳನ್ನ ಬೇಟೆಯಾಡಿರೋದಕ್ಕೆ ದಾಖಲೆಗಳಿವೆ. ಇನ್ನು ಈ ಜಾಗ್ವರ್ ಚರ್ಮಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಪರೀತ ಬೇಡಿಕೆ ಕೂಡ ಇದೆ. ಹೀಗಾಗಿ ಇವುಗಳನ್ನ ಕದ್ದು ಬೇಟೆಯಾಡುವ ಜಾಲ ಕೂಡ ಅಮೆಜಾನ್ ಕಾಡುಗಳಲ್ಲಿ ಸಕ್ರಿಯವಾಗಿದೆ. ಕೆಲವೊಮ್ಮೆ ಸ್ಥಳೀಯರು ಮತ್ತು ಜಾಗ್ವರ್ಗಳ ನಡುವೆ ಮುಖಾಮುಖಿಯಾದಾಗಲೂ ಅಲ್ಲಿ ಜಾಗ್ವರ್ಗಳು ಪ್ರಾಣ ಕಳ್ಕೊಳ್ಳುತ್ತವೆ. ಬೊಲಿವಿಯಾದಲ್ಲಿ 2012ರಿಂದ 2018 ನಡುವೆ ಕೇವಲ 6 ವರ್ಷಗಳಲ್ಲಿ 430 ಜಾಗ್ವರ್ಗಳನ್ನ ಕೊಲ್ಲಾಗಿದೆ. ಇಲ್ಲಿ ಜಾಗ್ವರ್ಗಳ ಸಾವಲ್ಲಿ ಕೂಡ ಚೈನಾದ ನೆರಳು ದಟ್ಟವಾಗಿ ಕಾಣುತ್ತೆ. ಬೊಲಿವಿಯಾ ಸೇರಿದ ಹಾಗೆ ದಕ್ಷಿಣ ಅಮೆರಿಕಾದ ಒಂದಷ್ಟು ದೇಶಗಳಲ್ಲಿ ಚೀನಿಯರು ಈ ಹಿಂದೆನೆ ಹೋಗಿ ನೆಲೆಸಿದ್ದಾರೆ. ಅವರಲ್ಲಿನ ಕಾಡುಗಳಲ್ಲಿನ ಪ್ರಾಣಿಗಳನ್ನ ಬೇಟೆಯಾಡಿಸಿ ಅವುಗಳ ಚರ್ಮ ಹಾಗೂ ಮೂಳೆಗಳನ್ನ ಚೈನಾಗೆ ಕಳ್ಳ ಸಾಗಾಣಿಕೆ ಮಾಡ್ತಾರೆ. ಇಲ್ಲಿ ಚೈನಾ ಮತ್ತು ದಕ್ಷಿಣ ಅಮೆರಿಕಾದ ಕಳ್ಳ ಸಾಗಾಣಿಕೆದಾರರ ನಡುವೆ ಮಿಲಿಯಾಂತರ ಡಾಲರ್ಗಳ ವ್ಯವಹಾರ ನಡೆಯುತ್ತೆ. ನಿಮಗೆ ಗೊತ್ತಿರಲಿ, 1960ರ ದಶಕದಲ್ಲಿ ಪ್ರತಿ ವರ್ಷ ಅಮೆಜಾನ್ ಕಾಡುಗಳಲ್ಲಿ ಸುಮಾರು 15,000 ಜಾಗ್ವರ್ಗಳನ್ನ ಹೊಡೆದುಕೊಳ್ಳಲಾಗ್ತಾ ಇತ್ತಂತೆ. ಆದ್ರೆ 1973ರಲ್ಲಿ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಷೀಸ್ ಮಧ್ಯಪ್ರವೇಶದಿಂದ ಈ ಜಾಗ್ವರ್ಗಳ ಹತ್ಯೆಯಲ್ಲಿ ಸ್ವಲ್ಪ ಇಳಿಮುಖ ಆಯ್ತು ಅಂತ ಹೇಳಲಾಗುತ್ತೆ. ಇಷ್ಟಾದ್ರೂ ಬೊಲಿವಿಯಾದಲ್ಲಿ ಮಾತ್ರ ಬೇಟೆಗಾರರ ಸಂಖ್ಯೆ ಕಡಿಮೆ ಆಗಿಲ್ಲ ಅನ್ನೋದು ಆಘಾತಕಾರಿ ಸಂಗತಿ. ಮತ್ತು ಆ ಬೇಟೆಗಾರರಿಗೆ ಕುಮ್ಮಕ್ಕು ಕೊಡ್ತಾ ಇರೋದು ಚೈನಾ ಅನ್ನೋದು ಮತ್ತೊಂದು ಆತಂಕದ ವಿಷಯ. ಈ ಚೀನಿಯರು ತಮ್ಮಲ್ಲಿದ್ದ ಹುಲಿಗಳನ್ನೆಲ್ಲ ಬಲಿ ಹಾಕಿದ್ರು. ಕರಡಿಯ ಮಾಂಸ ಹಾಗೂ ಅದರ ದೇಹದ ಒಳಗಿನ ಒಂದಷ್ಟು ಭಾಗಗಳಿಗಾಗಿ ಅವುಗಳನ್ನೂ ಕೊಂದು ಹಾಕಿದ್ರು. ಅಲ್ಲದೆ ಭಾರತ ಸೇರಿದ ಹಾಗೆ ನಾನಾ ಕಡೆಗಳಿಂದ ಅವುಗಳನ್ನ ಕದ್ದು ತಗೊಂಡು ಹೋದ್ರು. ಅದೇ ರೀತಿ ಅಮೆಜಾನ್ ಕಾಡುಗಳಲ್ಲಿನ ಜಾಗ್ವರ್ಗಳ ಮೇಲೆ ಕೂಡ ಚೀನಿಯರ ಕಣ್ಣು ಬಿತ್ತು. ಹೀಗಾಗಿ ಅವುಗಳ ಸಂತತಿ ಕೂಡ ನಾಶ ಆಗುವ ಸಾಧ್ಯತೆ ಇತ್ತು. ಆದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಮಧ್ಯಪ್ರವೇಶದಿಂದ ಜಾಗ್ವರ್ಗಳು ಇನ್ನೂ ಉಳ್ಕೊಂಡಿವೆ. ಅರ್ಜೆಂಟೀನಾ, ಬ್ರೆಜಿಲ್, ಕೊಲಂಬಿಯಾ, ಫ್ರೆಂಚ್ ಗಯಾನಾ, ಹಾಂಡರಸ್, ನಿಕರಾಗುವಾ, ಪನಾಮಾ, ಪರಾಗ್ವೆ, ಸುರೆನಾಮ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ವೆನೆಜುವೆಲಾಗಳಲ್ಲಿ ಜಾಗ್ವರ್ಗಳ ಬೇಟೆ ಇವತ್ತು ಶಿಕ್ಷಾರ್ಹ ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಅವು ಇನ್ನೂ ಜೀವಂತವಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಈ ಜಾಗ್ವರ್ಗಳು ಬೇರೆ ಬೇರೆ ಕಾರಣದಿಂದ ಸಂಪೂರ್ಣ ಕಪ್ಪು ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತವೆ. ಅಂತಹ ಜಾಗ್ವರ್ಗಳನ್ನ ಮೆಲನಿಸ್ಟಿಕ್ ಜಾಗ್ವರ್ ಅಂತ ಕರೀತಾರೆ. ಇದು ಸಾಮಾನ್ಯ ಭಾಷೆಯಲ್ಲಿ ಬ್ಲಾಕ್ ಪ್ಯಾಂಥರ್ ಆಗಿ ಬದಲಾಗಿದೆ. ಈ ಬ್ಲಾಕ್ ಪ್ಯಾಂಥರ್ಗಳು ದಕ್ಷಿಣ ಅಮೆರಿಕಾ ದೇಶ ಹಾಗೂ ಮಧ್ಯ ಅಮೆರಿಕಾ ದೇಶಗಳಲ್ಲಿ ಕಂಡುಬರುತ್ತವೆ. ಗೆಳೆಯರೆ, ಹೇಗೆ ಒಂದು ಹುಲಿ ಇಡೀ ಕಾಡಿನ ಜೀವ ವೈವಿಧ್ಯವನ್ನ ಕಾಪಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೋ ಹಾಗೆ ಅಮೆರಿಕಾದಲ್ಲಿ ಈ ಜಾಗ್ವರ್ಗಳು ಆಹಾರ ಸರಪಳಿ ಸರಿಯಾಗಿ ಉಳಿಯುವಂತೆ ಮಾಡ್ತಾ ಇವೆ.
ಜಾಗ್ವಾರ್ಗಳ ಆಹಾರದ ಪಾಲಲ್ಲಿ 55% 66% ಬಿಳಿ ಬಾಲದ ಜಿಂಕೆಗಳೇ ಇರುತ್ತವೆ. ಹಾಗೇನೆ ಇನ್ನಿತರ ಸಸ್ಯಾಹಾರಿ ಪ್ರಾಣಿಗಳನ್ನು ಕೂಡ ಈ ಜಾಗ್ವಾರ್ಗಳು ಬೇಟೆಯಾಡುತ್ತವೆ. ಹೀಗಾಗಿ ಅಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಮತ್ತು ಮಾಂಸಾಹಾರಿ ಪ್ರಾಣಿಗಳ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ವೇಳೆ ಸಸ್ಯಾಹಾರಿ ಪ್ರಾಣಿಗಳೇ ಹೆಚ್ಚಾದರೆ ಕಾಡಲ್ಲಿನ ಹಸಿರು ಬೇಗ ನಾಶ ಆಗುತ್ತೆ. ಸೊ ಕಾಡಿನ ಸ್ವಾಸ್ಥ್ಯವನ್ನು ಕಾಪಾಡೋ ನಿಟ್ಟಲ್ಲಿ ಜಾಗ್ವಾರ್ಗಳ ಪಾತ್ರ ತುಂಬಾನೇ ದೊಡ್ಡದು. ಇನ್ನು ಈ ಜಾಗ್ವಾರ್ಗಳು ಹಗಲು ಮತ್ತು ರಾತ್ರಿ ಎರಡೂ ಸಂದರ್ಭದಲ್ಲಿ ಬೇಟೆಯಾಡುವ ಶಕ್ತಿಯನ್ನು ಹೊಂದಿರುತ್ತವೆ. ಇವುಗಳ ದವಡೆಯ ಶಕ್ತಿ ಅಂದರೆ ಬೈಟ್ ಪವರ್ ಹುಲಿಗಳಿಗಿಂತ ಹೆಚ್ಚು ಅಂತ ಹೇಳ್ತಾರೆ. ಹಾಗೆ ಇವು ಹುಲಿ ಹಾಗೂ ಸಿಂಹಗಳಂತ ದೊಡ್ಡ ಪ್ರಾಣಿಗಳ ಹಾಗೆ ಬೇಟೆ ಪ್ರಾಣಿಯ ಗಂಟಲನ್ನು ಹಿಡಿಯೋದಿಲ್ಲ. ಬದಲಿಗೆ ಇವು ಬೇಟೆ ಪ್ರಾಣಿಯ ಕುತ್ತಿಗೆಯ ಮೇಲ್ಭಾಗಕ್ಕೆ ಬಾಯಿ ಹಾಕತ್ವೆ ಮತ್ತು ಅವುಗಳನ್ನು ಕೊಲ್ಲುತ್ತವೆ. ತನಗಿಂತ 4 ಪಟ್ಟು ದೊಡ್ಡದಾದ ಬೇಟೆಯನ್ನು ಕೂಡ ಜಾಗ್ವಾರ್ಗಳು ಹೊಡೆದು ಹಾಕತ್ವೆ. ಗೆಳೆಯರೆ, ಜೀವ ವೈವಿಧ್ಯದಲ್ಲಿ ಒಂದೊಂದು ಜೀವಿ ಕೂಡ ತನ್ನದೇ ಆದ ವಿಶೇಷವನ್ನು ಉಳಿಸ್ಕೊಂಡು ಬಂದಿದೆ. ಒಂದೇ ಪ್ರಾಣಿಯ ಮೂಲ ಆದರೂ ಬೇರೆ ಬೇರೆ ಜೀವಿಗಳನ್ನು ನಾವು ಕಾಣೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಬೆಕ್ಕಿನ ಜಾತಿಯಲ್ಲೇ ಹುಲಿ, ಸಿಂಹ, ಪೂಮಾ, ಜಾಗ್ವರ್, ಚಿರತೆ, ಚೀತಾ, ಸ್ನೋ ಲೆಪರ್ಡ್ ಹೀಗೆ 10 ಪ್ರಭೇದಗಳು ಈ ಭೂಮಿ ಮೇಲಿವೆ. ಇದನ್ನೇ ಅಲ್ವಾ ಪ್ರಕೃತಿಯ ವೈಶಿಷ್ಟ್ಯ ಅಂತ ಹೇಳೋದು. ಇದು ಗೆಳೆಯರೆ ಜಾಗ್ವಾರ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.